ಹೋಗ್ಬೇಕಾ ಒಳಗಡೆ? ಹಾಂ ನೋಡಿ ಅಥವಾ ಅಲ್ಲಿ ಇಲ್ಲ ಎಲ್ಲ ಒಂದೇ ಏನು ತೊಂದರೆ ಇಲ್ಲ. ತಲೆ ಧೈರ್ಯ ಕೊಡ್ತೇವೆ ಬನ್ನಿ. ನಾವು ಕೂಡ ಪರವಾಗಿಲ್ಲ, ಅದೇ ಪರವಾಗಿಲ್ಲ ಬಟರ್ ಎಲ್ಲ ಒಂದೇ ಸಮ ಇದೆಯಾ? ಎಲ್ಲೂ ಹಳ್ಳಾಗಿಲ್ಲ ಏನು? ಎಲ್ಲ ಒಂದೇ ಲೆವೆಲ್ ಇದೆಯಾ? ಎಲ್ಲೋ ಹಳ್ಳ ಎತ್ತರ ಏನೂ ಇಲ್ಲ, ಎಲ್ಲ ಒಂದೇ ಲೆವೆಲ್. ಲಿಂಗ ಮುಟ್ಟಿ ನಮಸ್ಕಾರ ಮಾಡಿ. ಮೂಲಲಿಂಗ ಹಿಂದ್ಗಡೆ ಇದೆ, ಅಲ್ಲಿಂದ ಅಭಿಷೇಕ ಆಗಿದ್ದು ನೀರು ಇಲ್ಲಿ ಬರುತ್ತೆ ಮೂಲಲಿಂಗ. ಇದು ನಿಮಗೆ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ನಿಮ್ಗೆ ಗೋಕರ್ಣ ಬಿಟ್ಟರೆ ಇಲ್ಲಿ ಮಾಡ್ತಾನೆ. ಇವಾಗ ಮುಟ್ಟಿ ನಮಸ್ಕಾರ ಮಾಡುವಂತಂದ್ರೆ ಪೂಜೆ ಟೈಮಲ್ಲಿ ಬಿಟ್ಟರೆ ಮತ್ತೆ ನೀರಲ್ಲೇ ಇರುತ್ತೆ, ಅದಕ್ಕೆ ಅಶುದ್ಧ ಅನ್ನೋದಿಲ್ಲ, ಶುದ್ಧದಲ್ಲೇ ಇರುತ್ತೆ. ಏನೇ ಮುಟ್ಟಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಅಲ್ಲಿ ಮೂಲಲಿಂಗ ನಮ್ಗೆ ಹಿಂದ್ಗಡೆ ಗುಹೆ ಹೊರಗಡೆ ಇದೆ. ಅದು ಈಗ ನಮಗೆ ಮನುಷ್ಯರಿಗಿಲ್ಲ, ಮತ್ತು ಪೂಜೆ ಆಗ್ತಿತ್ತಂತೆ, ಒಂದು ಪ್ರತೀತಿ ಇತ್ತು. ಅಲ್ಲಿಂದ 5 ನದಿ ಒಟ್ಟು ಸೇರಿ ನೀರು ಬರೋದು. ಅದು ಕಾಶಿ ರಾಮೇಶ್ವರಕ್ಕೆ ಹೋಗುವಂಥ ದಾರಿ ಇತ್ತು ಅಂತ ಹೇಳ್ತಾರೆ. ಅದು ಈಗ ಅಂತಂದ್ರೆ ಅಲ್ಲಿ ನೀರು ಉಸಿರಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಋಷಿಮುನಿಗಳಿಗೆ ತಪಸ್ ಮಾಡ್ತಾರೆ, ಅಲ್ಲಿ ಅಭಿಷೇಕ ಆಗುತ್ತೆ, ಪೂಜೆ ಆಗುತ್ತೆ ಅಂತಿದೆ. ಅಲ್ಲಿ ಇತಿಹಾಸ ಇಲ್ಲ ಇದಕ್ಕೆ. 1800ನೇ ಇಸ್ವಿ ಈಚಿಗೆ ಗೊತ್ತುಬಿಟ್ರೆ ಅದಕ್ಕೆ ಮುಂಚಿದ್ದು ಯಾರಿಗೂ ಗೊತ್ತಿಲ್ಲ ಇಲ್ಲದ್ದು ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಸ್ವಯಂ ಮನುಷ್ಯರು ಮಾಡಿದ್ದೇನಲ್ಲ, ಇದು ನ್ಯಾಚುರಲ್ ಇದು ಪ್ರಕೃತಿ ಇಲ್ಲಿ ಬಿಟ್ಟರೆ ಇಲ್ಲ ಇದು. ಇಂಥ ಕಡೆ ಪೂಜೆ ಮಾಡ್ತೀನಿ. ನಮ್ಮದು ರಮೇಶ್ ಅಂತ ಹೇಳಿ. ಅರ್ಚನೆ ಥರ ಏನಾದರೂ ಹೇಳಬೇಕಾ? ಹೇಳ. ಹಾಂ, ಹರಿತಸ ಗೋತ್ರ.
ರೇವತಿ ನಕ್ಷತ್ರ ರಮೇಶ್, ಪುಬ್ಬ ನಕ್ಷತ್ರ ಪುಷ್ಪ, ಆಶ್ಲೇಷ ನಕ್ಷತ್ರ ಏನು ಮೀನಿದೆಯಾ? ಏನಿಲ್ಲ ಕಾರ್ಯಕ್ರಮ ಆಶ್ಲೇಷ ನಕ್ಷತ್ರ ವಿನಯ್, ಅದು ಆರಿದ್ರ ನಕ್ಷತ್ರ ಐಶ್ವರ್ಯ. ಗಣೇಶ ರಾಶಿ ನಕ್ಷತ್ರ ಇಲ್ಲ, ಶ್ರೀಮತಿ ಕನ್ಯಾ ಚಿತ್ರ ನಕ್ಷತ್ರ ಹೆಂಡತಿ, ಮಗ ಪಂಕಜ್, ಶ್ರಾವಣ ಮಕರ ರಾಶಿ, ಆಮೇಲೆ ಪಂಚ ಇಲ್ಲಿದೆ ಕನ್ಯಾ ಚಿತ್ರ ನಕ್ಷತ್ರ ಮಗಳು. ಕರೆಂಟ್ ಇಲ್ಲ ಅಲ್ಲಿ ಸೋಲಾರು ಹಾಗಾಗಿ ದೀಪ ಮಾತ್ರ. ನೀವು ಇಲ್ಲಿ ನಾವು ಇಲ್ಲೇ ಇರೋದಿಲ್ಲ ಒಳ್ಳೆ ಒಳ್ಳೆ ಈಗ ಎಲ್ಲಿ ಹೋಗ್ಬೇಕು ಈಗ? ನಾವೀಗ ಕಮಲ ಇಲ್ಲಿ ಮಾರಣಕಟ್ಟೆ ಹೋಗ್ಬೇಕು. ಹಾಂ ಮಾಣಕಟ್ಟೆ ನೀವು ಇಲ್ಲ ಇದ್ರೆ ರೇಟಿಗೆ ಹೋಗಿ ಕೆರಡಿ ರೆಟ್ಟಿಗೆ ಹೋಗ್ಬೇಡ, ರೆಟ್ಟಿಗೆ ಹೋಗಿ ಮಾಣಕಟ್ಟೆ ಕೆರಾಡಿಗೆ ಹೋಗಿ ಕೆರಾಡಿನಲ್ಲಿ ಮೇನ್ ರೋಡ್ ಸಿಗುತ್ತೆ ನಿಮ್ಗೆ. ಕೆರಾಡಿ ಪೇಟೆ ದಾಟಿ ಮುಂದೆ ಹೋದ್ರ ಮೇಲೆ ಅರ್ಧ ಕಿಲೋಮೀಟ್ರು ಮೇನ್ ರೋಡ್ ಸಿಗುತ್ತೆ ನಿಮಗೆ. ಮೇನ್ ಫೋಟೋ ತಗೊಳ್ಳಿ ತೊಂದರೆ ಇಲ್ಲ.